ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಕೂಡ ಪತ್ರಿಕೆಗಳ ಮುಂದೆ ಮಾಧ್ಯಮಗಳ ಮುಂದೆ ಹೇಳಿದ್ರಿಂದ ನಾವು ವಿಧಿ ಇಲ್ಲದೆ ಇಲ್ಲಿಗೆ ಬರಬೇಕಾಗಿ ಬಂದಿದೆ. ಮೊನ್ನೆ ಒಂದು ಅವರ ನಿಷ್ಠಾವಂತ ಬಳಗ ಅಥವಾ ಅವರ ಅಭಿಮಾನಿಗಳ ಬಳಗದ ಹೆಸರಿನಲ್ಲಿ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತೀನಿ ಅಂತೇಳಿ ಚಾಮರಾಜ ಕ್ಷೇತ್ರದ ಆಯಾಕಟ್ಟಿನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳನ್ನು ಕರೆದು ತತ್ಕ್ಷಣ ಅಲ್ಲೇ ನಾನು ಚಾಮರಾಜ ಕ್ಷೇತ್ರದ ಅಭ್ಯರ್ಥಿ ಆಗ್ತಾಯಿದ್ದೀನಿ, ರಾಜಕಾರಣಕ್ಕೆ ನಾನು ಎಂಟ್ರಿ ಆಗ್ತಾಯಿದ್ದೀನಿ ಅಂಥೇಳಿ ಆ ಪತ್ರಿಕಾಗೋಷ್ಠಿಯೆಲ್ಲ ಹೇಳಿ ಒಂದಷ್ಟು ಜನ ಕಾರ್ಯಕರ್ತರು ಕಕ್ಕಾಬಿಕ್ಕಿಯಾಗಿ ನೋಡುವಂಥದ್ದು ಮತ್ತು ಪೇಚಿಗೆ ಸಿಲುಕಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕೆ ಈ ಪದಾನ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಪತ್ರಿಕಾಗೋಷ್ಠಿಗೆ ಹೋದಂಥವ್ರು ತುಂಬ ಜನದ ಜೊತೆ ನಾನು ಮಾತಾಡಿದ್ದೀನಿ. ನಮ್ಗೆ ಗೊತ್ತೇ ಆಗಲಿಲ್ಲ, ಇವರು ದಿಢೀರ್ ಅಂತೇಳಿ ಹೇಳ್ಬಿಟ್ರು. ನಾವು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಮ್ಗೆ ಹೇಳಿದ್ದು ಕ್ಯಾಲೆಂಡರ್ ಬಿಡುಗಡೆ ಅಂತೇಳಿ ಹೇಳಿದ್ರು. ನೋಡಿದ್ರೆ ಇವರು ಈ ರೀತಿ ಹೇಳಿದ್ರು. ಒಂದು ರೀತಿ ನಮ್ಮನ್ನ ಪರೋಕ್ಷವಾಗಿ ಪಕ್ಷ ವಿರೋಧಿಗಳನ್ನು ಮಾಡಿಬಿಟ್ರು ಅಂಥೇಳಿ ಅವರೇ ನಮ್ಮ ಹತ್ರ ಪೇಚಾಡ್ಕೊಂಡಂಥದ್ದು. ಪ್ರತಾಪ್ ಸಿಂಹ ಅವರು 2016ರಲ್ಲಿ ಅವತ್ತು ಈ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು, ರಾಷ್ಟ್ರೀಯ ನಾಯಕರುಗಳು, ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಅಥವಾ ಇದ್ದಂಥ ರಾಷ್ಟ್ರಮಟ್ಟದ ನಾಯಕರುಗಳು ಲೋಕಸಭಾ ಚುನಾವಣೆಗೆ ಈ ಪ್ರತಾಪ್ ಸಿಂಹ ಅನ್ನೋಂಥ ಒಬ್ಬ ಅಂಕಣಕಾರನ್ನು, ಒಬ್ಬ ಪತ್ರಕರ್ತರನ್ನು, ಯುವಕನ್ನ ಮೈಸೂರು ಲೋಕಸಭಾ ಅಭ್ಯರ್ಥಿಯಾಗಿ ದಿಢೀರ್ ಅಂಥೇಳಿ ಘೋಷಣೆಯನ್ನು ಮಾಡಿದ್ರು. ಪ್ರತಾಪ್ ಸಿಂಹ ಯಾರು ಅಂಥೇಳಿ ಬಹುತೇಕ ಜನರಿಗೆ ಗೊತ್ತೇ ಇರಲಿಲ್ಲ. ಯಾರಿಗೆ ಗೊತ್ತಿದ್ರು ಅಂತೇಳಿದ್ರೆ, ಅವರ ಅಂಕಣಗಳನ್ನು ಓದ್ತಾ ಇದ್ದಂಥದ್ದು, ಅವರ ಹಿಂದುತ್ವದ ನಿಲುವುಗಳು ಗೊತ್ತಿದ್ದಂಥವರು, ಅವರ ಬರವಣಿಗೆ ಗೊತ್ತಿದ್ದಂಥವ್ರಿಗೆ ಮಾತ್ರ ಪ್ರತಾಪ್ ಸಿಂಹ ಗೊತ್ತಿದ್ದರು. ಸಾಮಾನ್ಯ ಜನಕ್ಕೆ ಪ್ರತಾಪ್ ಸಿಂಹ ಯಾರು ಅಂತ ಗೊತ್ತಿರಲಿಲ್ಲ. ಅವರು ಓದುಗರಿಗೆ ಮಾತ್ರ ತಿಳಿದಿದ್ದರು. ಅಂಥ ಪ್ರತಾಪ್ ಸಿಂಹ ಮೈಸೂರು ಲೋಕಸಭಾ ಮತ್ತು ಮೈಸೂರು ಕೊಡಗು ಮತ್ತು ಮಡಿಕೇರಿ ಲೋಕಸಭಾ ಸದಸ್ಯರಾಗಿ ಅಥವಾ ಅಭ್ಯರ್ಥಿಯಾಗಿ ಆಯ್ಕೆ ಆದ ತಕ್ಷಣ ಭಾರತೀಯ ಜನತಾ ಪಾರ್ಟಿಯಲ್ಲೇ ಬಹಳಷ್ಟು ಜನ ವಿರೋಧವನ್ನು ಮಾಡಿದ್ರು ಅವತ್ತು. ಆದರೆ ನಾವು ಇವರ ಅಂಕಣಗಳನ್ನು ಓದ್ಕೊಂಡು ಬಂದಂಥ, ಹಿಂದುತ್ವದ ಕೆಲಸಗಳನ್ನು ಮಾಡ್ತಾ ಇದ್ದಂಥ ನಾವುಗಳು ಸಹರ್ಷವಾಗಿ ನಾವು ಅದನ್ನು ಸಿಹಿ ಹಂಚೋದ್ರ ಮುಖಾಂತರ ನಾವು ಅದನ್ನು ಸ್ವಾಗತ ಮಾಡಿದ್ವಿ. ಅವತ್ತು ಇಡೀ 2 ಕ್ಷೇತ್ರಗಳು, ಈ 2 ಲೋಕಸಭಾ ಇದರಲ್ಲಿ ಅತಿ ಹೆಚ್ಚು ಬಹುಮತಗಳಿಂದ ಪ್ರತಾಪ್ ಸಿಂಹ ಅವರು ಗೆದ್ದು ಬಂದರು. ಅವತ್ತೊಂದು ದಿವಸ ಆಕಾಂಕ್ಷಿಗಳು ತುಂಬ ಜನ ಇದ್ದರು. ವಿಜಯಶಂಕರ್ ಇದ್ದರು, ತೋಂಟದಾರ್ಯರಿದ್ದರು, ಇನ್ನು ಬಹಳಷ್ಟು ಅನೇಕರು ನಮಗೆಲ್ಲ ಸಿಗುತ್ತೆ ಅಂಥೇಳಿ ಕಾಯ್ಕೊಂಡಿದ್ರು. ಆದರೆ ಬಹಳಷ್ಟು ಜನ ಯುವಕರು, ನಮ್ಮನ್ನು ಸೇರಿದಂಗೆ ಬಹಳಷ್ಟು ಜನ ಯುವಕರು ಪ್ರತಾಪ್ ಸಿಂಹ ಅವ್ರನ್ನ ಒಪ್ಕೊಂಡು ಜನಗಳಿಗೆ ಮುಟ್ಟಿಸಿ ಅವ್ರನ್ನ ಸಂಸದರನ್ನಾಗಿ ಮಾಡಿದ್ವಿ. 2ನೇ ಸಾರಿನೂ ಇವ್ರಿಗೆ ಟಿಕೆಟ್ ಕೊಟ್ಟರು. ಆಗಲೂ ಕೂಡ ಇವ್ರನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿದ್ದೀವಿ. ಆದರೆ 3ನೇ ಸರಿ ಇವ್ರಿಗೆ ಇದ್ದಕ್ಕಿದ್ದಂತೆ ಟಿಕೆಟ್ ಸಿಗಲಿಲ್ಲ. ಕಾರಣ ಏನು ಅಂಥೇಳಿ ಪ್ರತಾಪ್ ಸಿಂಹ ಅವರು ಇವತ್ತಿನ ತನಕ ಹೇಳಲಿಲ್ಲ. ಆದರೆ ಒಂದು ಒಳ್ಳೆಯ ವಿಚಾರ ಅಂಥೇಳಿ ಹೇಳಿದ್ರೆ, ನಮ್ಮ ರಾಷ್ಟ್ರೀಯ ನಾಯಕರುಗಳು ತಗೊಂಡಂಥ ನಿರ್ಧಾರ ಇವತ್ತಿನ ಹಾಲಿ ಸಂಸದರಾದಂಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಹೆಸರನ್ನು ಘೋಷಣೆ ಮಾಡಿದಂಥದ್ದು. ಬಹಳ ಒಳ್ಳೆಯ ಅಭ್ಯರ್ಥಿಯನ್ನು ಕೊಟ್ಟರು ಅಂತ. ಅಷ್ಟರಲ್ಲಾಗಲೇ ಪ್ರತಾಪ್ ಸಿಂಹ ಅವರು ತಮ್ಮ ಹೆಸರಿಗೆ ತಾವೇ ಮಸಿಯನ್ನು ಬಳಕೊಂಡಿದ್ದರು. ಇವರ ನಡವಳಿಕೆಯಿಂದ, ಇವರ ಉದ್ದಟತನದಿಂದ, ಇವರು ಕಾರ್ಯಕರ್ತರಿಗೆ ಮರ್ಯಾದೆ ಕೊಡದೇ ಇರೋದ್ರಿಂದ, ಜನಸಾಮಾನ್ಯರ ಜೊತೆಯಲ್ಲಿ ಬೆರೆಯದೇ ಇರೋದ್ರಿಂದ ಇವರಾಗಲೇ ಆಕಾಶದಲ್ಲಿ ಸುತ್ತಕ್ಕೆ ಶುರು ಮಾಡಿಬಿಟ್ಟಿದ್ರು. ಸೊ ಅದರಿಂದ ಕಾರ್ಯಕರ್ತರು ಕೂಡ ಯಾರೂ ಕೂಡ ಇವರೇ ಬೇಕು ಅಂಥೇಳಿ ಎಲ್ಲೂ ಕೂಡ ಯಾವುದೇ ಪ್ರತಿಭಟನೆ ಮಾಡಲಿಲ್ಲ, ಒತ್ತಾಯವನ್ನು ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಸಹರ್ಷವಾಗಿ ಯದುವೀರವ್ರನ್ನ ಒಪ್ಕೊಂಡ್ರು, ಗೆಲ್ಲಿಸಿದ್ರು. ಇವತ್ತು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಆದರೆ ಪ್ರತಾಪ್ ಸಿಂಹ ಅವರು ಇವತ್ತು ಇದ್ದಕ್ಕಿದ್ದಂಗೆ ದಿಢೀರ್ ಅಂಥೇಳಿ ನಿನ್ನೆ ಬಂದು ನಾನು ರಾಜಕಾರಣಕ್ಕೆ ಎಂಟ್ರಿ ಆಗ್ತಾಯಿದ್ದೀನಿ ಅಂಥೇಳಿ ಹೇಳ್ತಾ ಇದ್ದಾರೆ.
ನಮಗಿರೋವಂಥದ್ದು ವಿಚಾರ ಅಂತೇಳಿ ಹೇಳಿದ್ರೆ, ಅಂದರೆ ನೀವು ರಾಷ್ಟ್ರ ಮಟ್ಟದಿಂದ ದೂರ ಆದ್ರ, ಇಲ್ಲಿ ತನಕ ರಾಜ್ಯದಲ್ಲಿ ಇರಲಿಲ್ವಾ, ನಿಮಗೆ ಯಾಕೆ ಜವಾಬ್ದಾರಿಗಳನ್ನು ಪಾರ್ಟಿಲಿ ಕೊಡಲಿಲ್ಲ, ಟಿಕೆಟ್ ಯಾಕೆ ನಿಮಗೆ ತಪ್ಪಿತು, ಈ ರೀತಿ 10 ಹಲವು ಪ್ರಶ್ನೆಗಳಿಗೆ ಅವರು ಉತ್ತರನೇ ಕೊಡ್ತಾ ಇಲ್ಲ. ಏಕಾಏಕಿ ನೀವು ಚಾಮರಾಜ ಕ್ಷೇತ್ರ ಅಂತೇಳಿ ಹೇಳೋವಂಥ ಈ ಕ್ಷೇತ್ರನೇ ಯಾಕೆ ಆಯ್ಕೆ ಮಾಡ್ಕೋತಾ ಇದ್ದೀರಾ? 8 ಕ್ಷೇತ್ರಗಳಿದೆ ಇಲ್ಲಿ, ಇವರು ಪ್ರತಿನಿಧಿಸಿದಂಥ ಇದರಲ್ಲಿ 8 ಕ್ಷೇತ್ರಗಳಿದೆ. ಅಂದರೆ ಕೂತ್ಕೊಂಡು ನೀವು ಲೆಕ್ಕಾಚಾರ ಮಾಡಿದ್ದೀರಾ, ನೀವು ಅಲ್ಲಿ ಗೆಲ್ಲೋದಿಲ್ಲ, ಇಲ್ಲಿ ಸೀಟ್ ಸಿಗೋದಿಲ್ಲ, ಇಲ್ಲಿ ನನಗೆ ವಿರೋಧ ಇದೆ, ಇಲ್ಲಿ ಭಾಳ ಅನುಕೂಲ ಇದೆ, ಇಲ್ಲಿ ಯಾಕೆ ಈ ಕ್ಷೇತ್ರನೇ ಆಯ್ಕೆ ಮಾಡ್ಕೊಳ್ತೀರಿ ನೀವು? ಈ ರೀತಿ ದ್ವಿಮುಖ ನೀತಿಗಳು ಮತ್ತು ಏಕಪಕ್ಷೀಯವಾಗಿ ತಗೊಂಡಂಥದ್ದನ್ನು ನಾವು 100ಕ್ಕೆ 200 ಭಾಗ ನಾವು ಖಂಡಿಸ್ತಾ ಇದ್ದೀವಿ ಮತ್ತು ವಿರೋಧಿಸ್ತಾ ಇದ್ದೀವಿ. ಇದನ್ನು ಪ್ರತಾಪ್ ಸಿಂಹ ರಾಜ್ಯ ರಾಜಕಾರಣಕ್ಕಲ್ಲ, BJP ಒಳಗಡೆ ಅವರೇನಾದ್ರು ಮತ್ತೆ ಸಕ್ರಿಯ ಕೆಲಸ ಮಾಡಬೇಕು ಅಂತೇಳಿ ಹೇಳಿದ್ರೆ ಇವೆಲ್ಲ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡಬೇಕು. ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಆಮೇಲೆ ಕಾರ್ಯಕರ್ತರ ಅಭಿಪ್ರಾಯವನ್ನು ತೊಗೊಂಡು ಬರಬೇಕು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಏನು ಪತ್ರಿಕಾಗೋಷ್ಠಿ ಏನು ಮಾಡಿದ್ರಿ, ಆ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಎಡ ಬಲ ಹಿಂದೆ ಮುಂದೆ ಕಳೆದ ಚಾಮರಾಜ ಇದರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿ KL ನಾಗೇಂದ್ರ ಅವರ ವಿರುದ್ಧ ಈಗ ಹಾಲಿ ಶಾಸಕರಾಗಿರುವಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಒಳಗಿಂದೊಳಗೆ ಕೆಲಸ ಮಾಡಿದಂಥವ್ರು, ಅವ್ರ ಜೊತೆಯಲ್ಲಿ ಶಾಮೀಲಾಗಿದ್ದಂಥವ್ರು, ಅವ್ರುಗಳನ್ನು ಕೂರಿಸ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ತೀರಿ ನೀವು ಅಂತ ಹೇಳಿದರೆ ಪಕ್ಷದ್ರೋಹಿಗಳನ್ನ, ಅಲ್ಲಿಗೆ ಅರ್ಥ ನೀವೆಲ್ಲ ಒಟ್ಟು ಸೇರಿದ್ದೀರಿ ಅಂತ ಆಯ್ತು. ಅಲ್ಲಿಗೆ ಯಾರೆಲ್ಲ ಶಾಮೀಲರಾಗಿದ್ರು ಅನ್ನೋವಂಥದ್ದನ್ನು ನಾನು ಮುಂದೆ ಬಹಿರಂಗಪಡಿಸ್ತೀನಿ. ಅದನ್ನು ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಯಾರೆಲ್ಲ ಕೆಲಸ ಮಾಡಿದ್ರು ಅನ್ನೋದನ್ನು ಹೇಳ್ತೀವಿ. ಇದೇ ಪ್ರತಾಪ್ ಸಿಂಹ ಇವರಿಗೆ ಟಿಕೆಟ್ ತಪ್ಪಿದಾಗ ಇವ್ರು ಹೇಳ್ದಂಥದ್ದು ಅಪ್ಪ ಮಕ್ಕಳು ಸೇರಿಕೊಂಡು ನನ್ನ ಟಿಕೆಟನ್ನು ತಪ್ಪಿಸ್ಬಿಟ್ರು ಅಂತೇಳಿ ಯಾರ ಮೇಲೆ ಆರೋಪ ಮಾಡಿದರು? BS ಯಡಿಯೂರಪ್ಪನವರು, ಇದೇ ವಿಜಯೇಂದ್ರ ಅವ್ರ ಮೇಲೆ. ಅದನ್ನು ಮರೆತುಬಿಟ್ಟಿದ್ದೀರಾ ನೀವು? ಅದನ್ನು ಮರ್ತಿದ್ದೀರಾ ನೀವು? ನಿಮ್ಮ ತಪ್ಪನ್ನು ಮಡಿಕೊಂಡು ಯಡಿಯೂರಪ್ಪನವ್ರ ಮೇಲೆ ಮತ್ತು ಇದೇ ವಿಜಯೇಂದ್ರ ಅವ್ರ ಮೇಲೆ ಹೇಳಿದ್ರೆ ನೀವು ಆರೋಪಗಳನ್ನು ಮಾಡಿದ್ರಿ ನೀವು. ಸೊ ಈ ಪ್ರತಾಪ್ ಸಿಂಹ ಅಂತ ವ್ಯಕ್ತಿ ನಾನು ಕಟ್ಟರ್ ಹಿಂದೂವಾದಿ ಅಂತೇಳಿ ಹೇಳ್ಕೊಳ್ತೀರಿ, ನಾನೇ ಹಿಂದುತ್ವದ ಐಕಾನ್ ಅಂತ ಹೇಳ್ಕೊಳ್ತೀರಿ. ಬಿಜಾಪುರದಿಂದ ಹಿಡಿದು ಚಾಮರಾಜನಗರ ತನಕ ಯಾವುದೇ ಹನುಮ ಜಯಂತಿ ಆದರೂ ನೀವೇ ಸ್ವಯಂ ಘೋಷಿತವಾಗಿ ಹೋಗ್ತೀರಿ, ಗಣಪತಿ ಉತ್ಸವಗಳಿಗೆ ಹೋಗ್ತೀರಿ. ಯಾಕೆ 224 ಕ್ಷೇತ್ರಗಳಲ್ಲಿ ನಿಮಗೆ ರಿಸರ್ವೇಷನ್ ಬಿಟ್ಟು ಬೇರೆ ಯಾವುದು ಕಾಣಿಸ್ತಾ ಇಲ್ವಾ ನಿಮಗೆ? ಯಾಕೆ ಅಲ್ಲಿ ಭಯಾನ ನಿಮ್ಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ನಿಮಗೆ? ಅಂದರೆ ನಾನು ಹೇಳ್ತಾ ಇರೋವಂಥದ್ದು, ಪ್ರತಾಪ್ ಸಿಂಹ ಎಲ್ಲೇ ಹೋದರೂ ಇವರು ಒಂದು ಢೋಂಗಿ ಹಿಂದುತ್ವವಾದವನ್ನು ಪ್ರತಿಪಾದಿಸ್ತಾರೆ. ಹೋದಂಥ ಜಾಗಗಳಲ್ಲಿ ಪ್ರಚೋದನಾಕಾರಿ ಭಾಷಣಗಳನ್ನು ಮಾಡಿ ಹಿಂದೂ ಯುವಕರುಗಳನ್ನು ಮುಸಲ್ಮಾನರ ವಿರುದ್ಧ ಎತ್ಕಟ್ಟುವಂಥದ್ದು, ಅಲ್ಲಿ ಜಗಳ ಹೊಡೆದಾಟ ಬಡದಾಟ ಗಲಭೆ ಕೋಮು ಗಲಭೆ ಆದರೆ ಇವರು ಪಲಾಯನವಾದ ಮಾಡುವಂಥದ್ದು, ಈ ರೀತಿ ದ್ವಿಮುಖ ನೀತಿಗಳನ್ನು ಇಟ್ಕೊಂಡಂಥ ವ್ಯಕ್ತಿ ಇವತ್ತು ಏಕಾಏಕಿ ಚಾಮರಾಜ ಕ್ಷೇತ್ರವನ್ನು ಕೇಳ್ತಾ ಇರುವಂಥದ್ದು ಖಂಡನೀಯವಾಗಿದೆ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ನಾನು ಹೇಳ್ತೀನಿ, ಇದು ರಾಷ್ಟ್ರೀಯ ಪಕ್ಷದ ಟಿಕೆಟನ್ನು ಅವರು ಕೇಳ್ತಾ ಇರುವಂಥದ್ದು. ಅಲ್ಲ, ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರೆ ನನ್ನ ಯಾವ ಅಭ್ಯರ್ಥಿನೂ ಇಲ್ಲ ಇಲ್ಲ ಅವರು ಪಕ್ಷದ ವಿಚಾರ ಹೇಳ್ತಾ ಇರೋವಂಥದ್ದು. ಅವರು ನಾನು ಪಕ್ಷದಿಂದ ನಿಂತ್ಕೊಳ್ತೀನಿ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ. ಅವರು ಪಕ್ಷದಲ್ಲಿ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ ನಾನು. ನಮ್ಮ ಪಕ್ಷದಲ್ಲಿ ಅದು ಗ್ರಾಮ ಪಂಚಾಯತಿ ಸದಸ್ಯನಿಂದ ಹಿಡಿದು ಸಂಸದರ ತನಕನೂ ಪಕ್ಷ ನಿರ್ಧಾರ ಮಾಡಬೇಕು. ನಿಮಗೆ ಪಕ್ಷ ಹೇಳಿದೆಯಾ ಹೋಗಲ್ಲಿ ಕೆಲಸ ಮಾಡಿ ಅಂತ ಹೇಳಿದೆಯಾ? ಪಕ್ಷ ಹೇಳಿದೆಯಾ? ಅಲ್ಲ, ಅದನ್ನು ಹೇಳಿಲ್ಲ ಅವರು ಇಂಡಿಪೆಂಡೆಂಟ್ ಅಂತ ಹೇಳಿದರೆ ನಾನು ಇಲ್ಲಿ ತನಕ ಬರ್ತಾ ಇರಲಿಲ್ಲ ನಾನು. ಆದರೆ ಅವ್ರು ಹೇಳಿರೋವಂಥದ್ದು ಯಾರನ್ನ? ಚಾಮರಾಜ ಕ್ಷೇತ್ರದ ಜವಾಬ್ದಾರಿ ಇರೋವಂಥ, ಪಕ್ಷದ ಕೆಲಸ ಮಾಡ್ತಾ ಇರೋವಂಥ ಎಲ್ಲ ಕಾರ್ಯಕರ್ತರನ್ನ ಕೂರಿಸ್ಕೊಂಡು ಪತ್ರಿಕಾಗೋಷ್ಠಿ ನಡೆಸಿರೋವಂಥದ್ದು. ಸ್ವತಂತ್ರ ಅಭ್ಯರ್ಥಿ ಅಂದರೆ ನಾವ್ಯಾರು ಬರ್ತಾನೆ ಇರಲಿಲ್ಲ ಇಲ್ಲಿಗೆ. ಆ ತಾಕತ್ತು ಅವ್ರಿಗಿಲ್ಲ. ಸ್ವತಂತ್ರ ಅಭ್ಯರ್ಥಿ ಆಗುವಂಥ ತಾಕತ್ತು ಇಲ್ಲ ಅವ್ರಿಗೆ. 100% ಹೇಳ್ತೀನಿ. ಯಾಕೆ ಅಂತ ಆ ರೀತಿ ಇದ್ದಿದ್ರೆ ಅವರು ಒಬ್ಬರೇ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ರು. ಅವರು ಇಷ್ಟೊಂದು ಜನ ತೊಗೊಂಡು ಪತ್ರಿಕಾಗೋಷ್ಠಿ ನಡೆಸ್ತಾ ಇರಲಿಲ್ಲ.
ಆಮೇಲೆ ಇವತ್ತು ಅವ್ರು ಮಾಡಿರೋಂಥ ಕೆಲಸ ಏನಾಗಿದೆ ಅಂತ ಹೇಳಿದ್ರೆ, ಈಗಾಗಲೇ ಇವ್ರ ಜೊತೆಯಲ್ಲಿ ಗುರುತಿಸ್ಕೊಂಡಂಥ 1 ವರ್ಷದಿಂದ ಈಚೆಗೆ ಗುರುತಿಸ್ಕೊಂಡಂಥ ಯಾವುದೇ ಕಾರ್ಯಕರ್ತನಿಗೆ ಇವತ್ತು ಪಕ್ಷದ ಯಾವುದೇ ಜವಾಬ್ದಾರಿ ಕೊಟ್ಟಿಲ್ಲ, ಯಾವುದೇ ಜವಾಬ್ದಾರಿ ಕೊಟ್ಟಿಲ್ಲ. ಈಗ ನೋಡಿ ಅವ್ರಿಗೆ ಟಿಕೆಟನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಆ ರೀತಿ ರಾಜ್ಯ ರಾಜಕಾರಣಕ್ಕೆ ಏನಾದ್ರು ರಾಷ್ಟ್ರೀಯ ನಾಯಕರು ಕಳಿಸೋವಂಥದ್ದು ಇದ್ದಿದ್ದರೆ ಈ ಕಳೆದಂಥ ವಿಧಾನಸಭೆಯಲ್ಲೇ ಕೊಟ್ಬಿಡ್ತಿದ್ರಲ್ಲ ಟಿಕೆಟು. ಯಾಕೆ ಮಿಸ್ ಮಾಡ್ತಿದ್ರು ಅವ್ರನ್ನ ಅಲ್ವೇ? ನೀನು ರಾಷ್ಟ್ರಕ್ಕೆ ಬೇಡಪ್ಪ, ರಾಜ್ಯಕ್ಕೆ ಇದ್ಬಿಡು, ನೀನು ರಾಜ್ಯಕ್ಕೆ ಕೊರತೆ ಇದೆ, ರಾಜ್ಯದಲ್ಲಿ ಯಾವುದೋ ನಾಯಕರುಗಳಿಲ್ಲ ಅಂತೇಳಿ ಆಗಲೇ ಕೊಡ್ತಿದ್ರಲ್ಲ. ಅಲ್ಲಿಗೆ ಅರ್ಥ ಏನು ಅಂತ ಹೇಳಿದ್ರೆ, ನೀನು ತಟಸ್ಥವಾಗಿರೋ, ಯಾವುದೇ ಚಟುವಟಿಕೆ, ಯಾವುದೇ ಜವಾಬ್ದಾರಿನೂ ಕೊಟ್ಟಿಲ್ಲ, ಪದಾಧಿಕಾರಿ ಮಾಡಿಲ್ಲ, ಏನೂ ಮಾಡಿಲ್ಲ ನಿನ್ನನ್ನು. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ, ರಾಷ್ಟ್ರ ಮಟ್ಟದ ಸೂಚನೆ ಏನು ಅಂದರೆ, ನೀನು ತಟಸ್ಥವಾಗಿದ್ದೀರಾ ನೀವು? ಹಾಲಿ ಸಂಸದರ ವಿರುದ್ಧ ಮಾತಾಡ್ತೀರಿ, ರಾಜ್ಯದ ಮುಖ್ಯಮಂತ್ರಿ ಪರವಾಗಿ ಮಾತಾಡ್ತೀರಿ. ನೋಡಿ, ರಾಜ್ಯಾಧ್ಯಕ್ಷರು ಅವ್ರದ್ದೇ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾರೆ. ನಾನು ಯಾಕೆ ಸಾಮಾನ್ಯ ಕಾರ್ಯಕರ್ತ ಅಂದರೆ, ನಾನು ಬೂತ್ ಮಟ್ಟದಿಂದ ಕೆಲಸ ಮಾಡಿದ್ದೀನಿ. BJP ಇಲ್ಲದೆ ಇರುವಂಥ ವಾರ್ಡಲ್ಲಿ BJP ಬಾವುಟನ ಕಟ್ಟಿದ್ದೀನಿ. ಅಲ್ಲಿ ವಾಚಾಮ ಗೋಚರ ಬೇರೆ ಪಕ್ಷದವ್ರ ಕಡೆಯಿಂದ ಬಯಸ್ಕೊಂಡಿದ್ದೀನಿ. ಎಷ್ಟೋ ಜನ ಕಾರ್ಯಕರ್ತರು ಇವತ್ತಿನ ತನಕ 30 ವರ್ಷದ ಮೇಲ್ಪಟ್ಟು ಕೆಲಸ ಮಾಡ್ತಿರೋರು, ಒಬ್ಬರು ನಾನೇ ಕಾರ್ಪೊರೇಟರ್ ಆಗೋಕ್ಕಾಗಲಿಲ್ಲ. ಯಾಕೆಂದರೆ ಈ ರಿಸರ್ವೇಷನ್ ವ್ಯವಸ್ಥೆಗಳು, ಇದರಲ್ಲಿ ಒಂದು ವಾರ್ಡ್ ರಿಸರ್ವೇಷನ್ ಆಯಿತು ಅಂತ ನನ್ನ ವಾರ್ಡನ್ನು ಬಿಟ್ಟು ಇನ್ನೊಂದು ವಾರ್ಡಲ್ಲಿ ನಿಂತು ಸೋತಿದ್ದೀನಿ ನಾನು. ಇನ್ನೂ ಕಾರ್ಪೊರೇಟರ್ ಆಗೋಕ್ಕಾಗ್ತಾ ಇಲ್ಲ. ಜಾತಕ ಪಕ್ಷಿಗಳ ಥರ ಕಾಯ್ತಾ ಇದ್ದಾರೆ. ಆಯಿತು, ಸಿಕ್ತು ರಿಸರ್ವೇಷನು ಅಂದರೆ ಅದು ಸಿಗೋ ಅಷ್ಟೊತ್ತಿಗೆ ಅವ್ನಿಗೆ ವಯಸ್ಸಿದ್ದಾಗ ದುಡ್ಡಿದ್ದಾಗ ರಿಸರ್ವೇಷನ್ ಇಲ್ಲ. ಈ ರೀತಿ ವ್ಯತ್ಯಾಸಗಳಿದ್ದಂಥ ಸಂದರ್ಭದಲ್ಲಿ MP ತಗೋ 2 ಸರಿ ನಿನಗೆ, ಮತ್ತು MLAನೂ ಕೇಳು, ಕೊನೆಗೆ ಅದು ಕೊಡದೇ ಇದ್ರೆ ಏನು ಕೇಳ್ತೀಯ? ZP ಕೇಳ್ತೀಯಾ, ಆಮೇಲೆ ಕಾರ್ಪೊರೇಷನ್ ಕೇಳ್ತೀಯ ನೀನು? ಹಾಗಾದರೆ ನಾವೇನು ಮಾಡ್ತಾ ಕೂತ್ಕೊಳ್ಳೋಣ? ಹಾಗಾದರೆ ನೋಡಿ, ನಾನು ಪ್ರತಾಪ್ ಸಿಂಹ ಅಂಕಣಗಳನ್ನು ಬರಿತಾ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಆಟೋ ಚಾಲಕನಾಗಿ ನಾನು ಆಟೋ ಓಡಿಸ್ತಾ ಇದ್ದೆ. ಅವತ್ತೊಂದು ದಿವಸಕ್ಕೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬರ್ತಾ ಇದ್ದಂಥ ಇವ್ರ ಅಂಕಣಗಳನ್ನ ಅಷ್ಟು ದುಡ್ಡು ಕೊಟ್ಟು ಪೇಪರ್ನ ಖರೀದಿ ಮಾಡೋಕ್ಕಾಗಲ್ಲ ಅಂತ ಬರೀ ಅಂಕಣಗಳನ್ನು ಕಟ್ ಮಾಡಿ 40 ಪೈಸೆಗೆ ಜೆರಾಕ್ಸ್ ಮಾಡಿ ಅದನ್ನು ಹಂಚಿ ನಾವು ಇವರನ್ನು ತೊಗೊಂಡೋಗಿ ಉತ್ತುಂಗಕ್ಕೆ ತೊಗೊಂಡೋಗಿ ಸೇರಿಸಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಇವನು ಹಿಂದುತ್ವದ ಐಕಾನ್. ಇವರು ಹಿಂದುತ್ವದ ಬಗ್ಗೆ ಭಾಳ ಲೇಖನಗಳನ್ನು ಬರೀತಾರೆ, ಮತಾಂತರದ ವಿರುದ್ಧ ಬರೀತಾರೆ, ಇವತ್ತು ದೇಶಕ್ಕೆ ಬೇಕಾಗಿರುವಂಥ ವಿಚಾರಗಳನ್ನು ಬರೀತಾ ಇದ್ದಾರೆ ಅಂಥೇಳಿ ಅವತ್ತಿನಿಂದ ನಾವು ಕಟ್ಟರ್ ಅಭಿಮಾನಿಗಳಾಗಿ ಇವ್ರನ್ನ ತೊಗೊಂಬಂದು ನಾವು ಇಷ್ಟು ಮೇಲೆ ಕೂರಿಸ್ತಂಥದ್ದು. ಆದರೆ ಇವತ್ತು ಇವ್ರ ನಡವಳಿಕೆಯಿಂದ ಯಾವ ಸಂಸತ್ನಲ್ಲಿ ಬಾಂಬ್ ಹಾಕ್ತಂಥವ್ರಿಗೆ 3 ಸರಿ 4 ಸರಿ ಪಾಸ್ ಕೊಡ್ತೀರಿ ನೀವು ಅಂತ ಹೇಳಿದ್ರೆ ಯಾವ ನೈತಿಕತೆ ಇದೆ? ನೀವು ಎಲ್ರಿ ನಾನು ಒಂದು 4 ದಿವಸ ಅವ್ರ ಮನೇಲಿದ್ದೆ ಡೆಲ್ಲಿ ಒಳಗೆ. ಅಂಗ್ಲಾಚಿ ಕೇಳ್ಕೊಂಡಿದ್ದೀವಿ, ಸಂಸತ್ನಲ್ಲಿ ನಾವು ಪ್ರಧಾನಿಯವ್ರು ಮಾತಾಡೋದನ್ನು ಕೇಳಬೇಕು. ನೀವು ಒಂದು ಪಾಸ್ ಕೊಡಿಸಿ ಅಂತ ಹೇಳಿದ್ರೆ 4-5 ದಿವಸ ಆದರೂ ಪಾಸ್ ಕೊಡಿಸ್ದೆ, ಕೊನೆ ದಿವಸ ನಳಿನ್ ಕುಮಾರ್ ಕಟೀಲ್ದು ಪಾಸ್ ಕೊಡಿಸ್ತೀರಿ ನೀವು. ಸಂಸತ್ ಮುಗಿದು ಆಚೆ ಬರ್ತಾ ಇದ್ದಾರೆ, ಅವಾಗ ನೀವು ನನ್ನ ಕೈಗೆ ಪಾಸ್ ಕೊಡ್ತೀರಿ ತೊಗೊಂಡೋಗಿ. ಅದು ಏನು ಲೆಟ್ರ್ ಕೊಡ್ತಾ ಇದ್ದಾರೆ, ಪಾಸೂ ಇಲ್ಲ. ಅಲ್ಲ, ನಾವು ಬಂದಂಥದ್ದು ಈ ಪಾರ್ಟಿಯಲ್ಲಿ ನಾವು ಕೆಲಸ ಮಾಡಿದಂಥದ್ದು ನಮಗೆ ಏನೋ ಸಿಗುತ್ತೆ ಅಂತ ಮಾಡಿಲ್ಲ. ಹಿಂದುತ್ವ ತತ್ವ ಸಿದ್ಧಾಂತ ಇದನ್ನೆಲ್ಲ ನೋಡ್ಕೊಂಡು ನಾವು ಇಲ್ಲಿ ಪಾರ್ಟಿಲಿ ಕೆಲಸ ಮಾಡಿರೋವಂಥದ್ದು, ಇವತ್ತಿಗೂ ಮಾಡ್ತಾ ಇರೋವಂಥದ್ದು. ಇಲ್ಲಿ ತನಕ ನಾವು ಯಾವುದೇ ಬೇಡಿಕೆಯನ್ನು ಇಟ್ಟು ಪಕ್ಷದೊಳಗೆ ಇಂಥದ್ದು ಮಾಡಿ ಅಂತ ಯಾರನ್ನೂ ಕೇಳಿಲ್ಲ, ನಾಳೆನೂ ಕೇಳೋದಿಲ್ಲ. ಏನಕ್ಕೆ ಅಂದರೆ ಪಕ್ಷ ಮುಂದೊಂದು ದಿವಸ ನಮ್ಮನ್ನು ಗುರುತಿಸುತ್ತೆ ಅಂತೇಳಿ. ನೋಡಿ, ಹೋರಾಟ ಅಂದರೆ ಅದಕ್ಕೆ ಅರ್ಥನೇ ಬೇರೆ ಇದೆ. ಹೋರಾಟದಕ್ಕೆ ಅರ್ಥನೇ ಬೇರೆ ಇದೆ. ನೀನು ಕಂಡೋರ್ ಮಕ್ಕಳನ್ನ ಕೂರಿಸ್ಕೊಂಡು ಪ್ರಚೋದನಾಕಾರಿ ಭಾಷಣ ಮಾಡಿಬಿಟ್ಟು ಅಲ್ಲಿಂದ ಓಡಿ ಬಂದುಬಿಟ್ರೆ ಅದು ಭಾಷಣ ಅಲ್ಲ. ಇಲ್ಲಿ ಬ್ಯಾರಿಕೇಡ್ಗೆ ಹುಣಸೂರಿನಲ್ಲಿ ಗುದ್ದುಬಿಟ್ರೆ ಅದು ಹಿಂದುತ್ವ ಅಲ್ಲ. ಅದಲ್ಲ ಹಿಂದುತ್ವ. ಅದು ಹಿಂದುತ್ವ ಅಂತ ಹೇಳಿದ್ರೆ ಫಸ್ಟು ಯಾರು ಹಿಂದೂ ಕಾರ್ಯಕರ್ತರಿದ್ದಾರೆ ಅವ್ರನ್ನ ಆರ್ಥಿಕವಾಗಿ ಸದೃಢರನ್ನು ಮಾಡಬೇಕು ನೀನು. ಅವ್ರಿಗೆ ತತ್ವ ಸಿದ್ಧಾಂತ ಹಿಂದುತ್ವ ಅಂದರೆ ಏನು ಅಂತ ಹೇಳ್ಕೊಡ್ಬೇಕು ನೀನು. ಪ್ರಚೋದನಾಕಾರಿ ಭಾಷಣನೇ ಹಿಂದುತ್ವ ಅಲ್ಲ. ಅದು ಹಿಂದುತ್ವ ಬಳಸ್ಕೊಳ್ಳೋದಲ್ಲ ಹೇಳ್ತಾ ಇರೋವಂಥದ್ದು.
ಅದನ್ನು ಎಷ್ಟೆಲ್ಲ ಆಪೋಷಣ ಮಾಡ್ಕೋಬೋದು ಅಷ್ಟು ಆಪೋಷಣ ಮಾಡ್ಕೊಂಬಿಟ್ಟಿದ್ದಾರೆ, ಅಷ್ಟು ಆಪೋಷಣ ಮಾಡ್ಕೊಂಡಿದ್ದಾರೆ. ಡೋಂಗಿ ಹಿಂದುತ್ವವಾದ. ಇಲ್ಲಿ ಅಜಿತ್ ಸೇಠ್ ತನ್ವೀರ್ ಸೇಠ್ಗೆ ನಮ್ಮ ಮುಂದೆ ಬೈಯೋದು, ಅಲ್ಲೆಲ್ಲೋ ಎದುರುಗಡೆ ಸಿಕ್ಕಿದ್ರೆ ತಪ್ಕೊಳ್ಳೋದು. ಅಯ್ಯೂಬ್ ಖಾನ್ಗೆ ಇಲ್ಲಿ ಬೈಯೋದು, ಅಲ್ಲಿ ಇನ್ನೊಂದು ಕಡೆ ಸಿಕ್ಕರೆ ತಪ್ಕೊಳ್ಳೋದು. ಸಿದ್ದರಾಮಯ್ಯನವ್ರಿಗೆ ಇಲ್ಲಿ ಬೈಯೋದು, ಅವ್ರು ಎದುರುಗಡೆ ಸಿಕ್ಕರೆ ಕಾಲಿಗೆ ನಮಸ್ಕಾರ ಮಾಡಿದ್ರು. ಕೇಳ್ಬಿಡಿ ನೀವು, ಹಿರಿಯರು ಅಂದರೆ ಗೌರವ ಇದೆ. ನನಗೆ ಸಂಸ್ಕಾರ ಯಾವುದ್ರಿ ಸಂಸ್ಕಾರ ನಿಮ್ಮದು? ಯಾವ ಸಂಸ್ಕಾರ ಕೊಟ್ಟಿದ್ದಾರೆ ನಿಮಗೆ? ನೋಡಿ, ಪ್ರೆಸ್ ಮೀಟ್ ಅವ್ರು ಇಲ್ಲಿ ತನಕ ಮಾಡಿರೋ ಅಂಥದ್ದು ಒಬ್ಬೊಬ್ಬರೇ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿರೋದು. ಅವರು ನಿಮ್ಮ ಗಮನಕ್ಕಿರಲಿ, ಅವರು 10 ವರ್ಷ ಸಂಸದರಾಗಿದ್ದಾಗ ಯಾವುದೇ ಮದುವೆಗೆ ಹೋಗಿಲ್ಲ, ಯಾವುದೇ ಕಾರ್ಯಕರ್ತನ ಸಾವು, ತಂದೆ ತಾಯಿ ಸಾವು ಹೋಗಿಲ್ಲ, ಅಥವಾ ಯಾವುದೇ ಕಾರ್ಯಕರ್ತನಿಗೆ ಸ್ಪಂದಿಸಿಲ್ಲ. ಈಗ ಸೋತ ಮೇಲೆ ಮದುವೆ, ಮುಂಜಿ, ನಾಮಕರಣ, ಬಸ್ ರಸ್ತೆ, ಇನ್ನೊಂದು ಮತ್ತೊಂದು ಅಂತ ಹೋಗ್ತಾ ಇರೋವಂಥದ್ದವರು. ಇದಕ್ಕೆ ಮುಂಚೆ ಸಂಖ್ಯೆ ಕೇಳ್ತಿದ್ರು, ಎಷ್ಟು ಸಂಖ್ಯೆ ಬರ್ತಾರೆ ಅಲ್ಲಿ ಅಂತ ಕೇಳ್ತಿದ್ರು. ಇವರು ಬೇಸಿಕಲಿ ರಾಜಕಾರಣಿ ಅಲ್ಲ. ಅವರು ಏಕಾಏಕಿ ಪ್ರತಿಷ್ಠಾಪನೆಗೊಂಡಂಥ ಒಬ್ಬ ವ್ಯಕ್ತಿ. ಅವರು ನಾವು ಇವತ್ತಿಗೂ ತಿಳ್ಕೊಂಡಿರೋದು ಅವ್ರನ್ನ ಅಂಕಣಕಾರರು ಅಂತ. ಪತ್ರ ಬರಿತಾ ಇದ್ದಾರೆ. ಸರಿ, ಅವರು ಒಬ್ಬ ಪತ್ರಕರ್ತರಾಗಿ ಕೆಲಸ ಮಾಡಿದಂಥದ್ದು. ಯಾಕೆ ಅಲ್ಲ, ಈಗ ಒಂದೇ ನಿಮಿಷ ಹೇಳ್ತೀನಿ, ಇದಕ್ಕೆ ಉತ್ತರ ಕೊಡ್ತೀನಿ ನಾನೀಗ. ಒಂದು ನಿಮಿಷ ಹೇಳ್ತೀನಿ, ಅವರು ಒಂದು ನಿಮಿಷ ಉತ್ತರ ಕೊಡ್ತೀನಿ ನಾನು. ಅವರು ಪತ್ರಕರ್ತರಾಗಿ, ಅಂಕಣಕಾರರಾಗಿ ಅವರು ನಮಗೆ ಕಂಡಂಥದ್ದು. ಪ್ರಧಾನಿಯವರು ಅವ್ರನ್ನ ಇಲ್ಲಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದಾಗ ಅವರು ಇಲ್ಲಿ ಬಂದು ಅಭ್ಯರ್ಥಿಯಾಗಿ ನಿಂತಂಥದ್ದು. ಯಾಕೆ ಶಾಯಿ ಮುಗಿದೋಯ್ತಾ ನಿಮಗೆ? ಬರವಣಿಗೆ ನಿಂತೋಯ್ತಾ ನಿಮ್ಮದು? ಬರವಣಿಗೆ ಇಲ್ವಾ ನಿಮ್ದೀಗ? ನೈತಿಕತೆ ಕುಸ್ತೋಗಿದೆಯಾ ನಿಮಗೆ? ಇಲ್ಲೇನು ಕೆಲಸ ಮಾಡ್ತಾ ಇಲ್ವಾ ನಿಮಗೆ? ನಿಮಗೆ ಕೊಟ್ಟಂಥ ಅವಕಾಶಗಳಲ್ಲಿ ರಾಜಕಾರಣಿಯಾಗಿ ಬೆಳೆದು ನೀವು ಉತ್ತುಂಗಕ್ಕೆ ಹೋಗ್ತೀರಾ ಅಂದ್ಕೊಂಡ್ವಿ. ಬಾಂಬ್ ಹಾಕೋಕ್ಕೆ ಪಾಸ್ ಕೊಡ್ತೀರಾ ಅಂತ ಅಂದ್ಕೊಳ್ಳಿಲ್ಲ ನಾವು. ನಿಮ್ಮನ್ನ ಬಾಂಬ್ ಹಾಕೋಕ್ಕೆ ಪಾಸ್ ಕೊಡ್ತೀರಾ ಅಂದ್ಕೊಳ್ಳಿಲ್ಲ. ಸ್ಟೇ ತೊಗೊಂಬತ್ತೀರಾ ಅಂತ ಅಂದ್ಕೊಳ್ಳಿಲ್ಲ. ಇಲ್ಲೇ ಯಾವುದೋ ಒಂದು ಜಿಲ್ಲಾಧಿಕಾರಿಗೆ ಹೋಗಿ ಒಂದು ಹೆಣ್ಮಗಳು ಒಂದು ಕಂಪ್ಲೇಂಟ್ ಕೊಟ್ಲಲ್ಲ ನಿನ್ನ ಮೇಲೆ. ಏನಾಯಿತು? ಇದೇ ಸುದ್ದಿ ಮಾಧ್ಯಮದ ಮೇಲೆ ಇವತ್ತು ಕೂಡ ಸುದ್ದಿ ಮಾಧ್ಯಮದವರು ಅದನ್ನೆಲ್ಲ ಪ್ರಸಾರ ಮಾಡೋಂಗೇ ಇಲ್ಲ ಅಂತೀರಿ. ನೀವೇ ಹೇಳ್ತೀರಿ ಸ್ಟೇ ತೊಗೊಂಬತ್ತೀರಿ. ಯಾಕೆ ಅಲ್ಲೋಗಿ ಎಡ್ತಾಕ್ತೀರಿ ನೀವು? ಇಲ್ಲಿ ಒಬ್ಬ ಪುಸ್ತಕ ಬರೆದ್ರು, ಕತ್ತಲೆ ಜಗತ್ತು ಅಂಥೇಳಿ, ಪ್ರವೀಣ್ ಕುಮಾರ್ ಮಾವಿನ ಕಾಡು ಅಂತ. ಇಂಚಿಂಚು ತೊಗೊಂಡಿದ್ದಾರೆ. RTIನಲ್ಲಿ ಅರ್ಜಿ ಹಾಕಿ ತೊಗೊಂಡು ಪ್ರತಿಯೊಂದು ಅಂಕಿ ಅಂಶಗಳ ಸಮೇತ ಕೊಟ್ಟಿದ್ದಾರೆ. ನಾವು 11 ಗಂಟೆಗೆ ಪುಸ್ತಕ ಬಿಡುಗಡೆ ಅಂತೇಳಿ ತೊಗೊಂಬಂದರೆ 10:30 ಪೊಲೀಸ್ನವ್ರು ತಂದು ಸ್ಟೇ ಆರ್ಡ್ರ್ ಕಾಪಿ ತಂದು ಕೊಡ್ತಾರೆ ನಮಗೆ. ಯಾಕಪ್ಪ ತೊಗೊಂಬರ್ತೀಯ ಸ್ಟೇ ಆರ್ಡ್ರು ನೀನು? ಆ ಥರ ಇದ್ದರೆ ಹೊರಗಚ್ಚು ನೀನು, ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕು ನೀನು. ಗೊತ್ತಾಗಕ್ಕಿಲ್ವಾ ನಿನಗೆ? ನಾವು 100ಕ್ಕೆ 200 ಭಾಗ ಪ್ರತಾಪ್ ಸಿಂಹ BJP ಒಳಗೆ ಯಾವುದೇ ಸಕ್ರಿಯ ರಾಜಕಾರಣ ಮಾಡೋ ಆಗಿಲ್ಲ. ಎಲ್ಲಿ ತನಕ ಅಂತ ಹೇಳಿದ್ರೆ ಅವ್ರಿಗೆ ಟಿಕೆಟ್ ಯಾಕೆ ತಪ್ಪಿತು ಅಂಥೇಳಿ ಅವರು ನಮಗೆ ಉತ್ತರನ ಜನಗಳ ಮುಂದೆ ಕೊಡಬೇಕು. ಬಾಂಬ್ ಹಾಕ್ತವ್ರಿಗೆ ಪಾಸ್ ಯಾಕೆ ಕೊಟ್ಟೆ ಅಂತ ಉತ್ತರ ಕೊಡಬೇಕು. ಸ್ಟೇ ಯಾಕೆ ತೊಗೊಂಬರ್ತೀನಿ ಅಂತ ಉತ್ತರ ಕೊಡಬೇಕು. ಚಾಮರಾಜನೇ ಯಾಕೆ ಬೇಕು? ನೀನು ಹಿಂದುತ್ವದ ಐಕಾನು. ರಾಜು ಸಾವನಲ್ಲಿ ಮುಂಚೂಣಿಲಿದ್ದಂಥ ಒಂದು ಸಂದರ್ಭನ ಮೆರವಣಿಗೆಯಲ್ಲಿ ಬಳಸ್ಕೊಂಡಂಥ ಸಂದರ್ಭದಲ್ಲಿ ಅದಕ್ಕೆ ನಿನಗೆ ಯುವ ಮೋರ್ಚಾ ರಾಜ್ಯಾಧ್ಯಕ್ಷನ ಮಾಡಿದಂಥದ್ದು. ಏನು ಮಾಡಿದೆ ನೀನು? ಅದನ್ನು ಸದುಪಯೋಗ ಮಾಡಿಕೊಂಡು ಪಕ್ಷನ ಬೆಳವಣಿಗೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಇಷ್ಟು ನಿನಗೆ ಅವಕಾಶಗಳನ್ನು ಕೊಟ್ಟಂಥ ಪಕ್ಷಕ್ಕೆ ಏನು ಮಾಡಿದೆ? ಇಲ್ಲೇ ಪ್ರಿನ್ಸಸ್ ರಸ್ತೆ ಅಂತೇಳಿ ಇತ್ತು, ಅದ್ರ ಬಗ್ಗೆ ಇಡೀ ಮೈಸೂರು ನಗರ ವಿರೋಧ ಮಾಡ್ತಿತ್ತು. ಏನು ಮಾಡಿದ್ರು ಇವರು? ಹಿಂದೆ ಕೆಲಸ ಮಾಡಿದಂಥ ಮಹಾರಾಜರನ್ನು ಟೀಕೆ ಮಾಡಿದ್ರು. ಏನು ರೀ, ಆ ರಸ್ತೆಗೆ ಹೆಸರಿಟ್ಟಿದ್ದೀವಿ, ಈ ರಸ್ತೆಗೆ ಹೆಸರಿಟ್ಟಿದ್ದೀವಿ, ಇನ್ನೂ ಮಹಾರಾಜರ ಹೆಸರೇ ಇಡಬೇಕಾ? ಸಿದ್ದರಾಮಯ್ಯನವ್ರ ಹೆಸರು ಇಡೋದು ಬೇಡವಾ ಅಂದರು. ಹೌದಪ್ಪ, ನಾನು ಸಿದ್ದರಾಮಯ್ಯನವ್ರು ವಿರೋಧ ಮಾಡಲಿಲ್ಲ. ಸಿದ್ದರಾಮಯ್ಯನವ್ರ ಹೆಸರಿಡಿ, ಅವರು ಹಾಸ್ಪಿಟ್ಲು ಇನ್ನೊಂದು ಮತ್ತೊಂದು ಕೊಟ್ಟವ್ರು, ಅದು ಬೇರೆ ಕಡೆ ಇಡಿ. ಅಳಿಸ್ಬಿಟ್ಟು ಇಡಿ ಅಂತ ಹೇಳ್ತಾ ಇಲ್ಲ. ಬೇರೆ ಹೆಸರು ಇದ್ದಂಥ ಹೆಸರನ್ನ ಅಳಿಸ್ಬಿಟ್ಟು ಇನ್ನೊಂದು ಹೆಸರು ಬರೀರಿ ಅಂತ ಹೇಳಿದ್ಯಾ? ಇದು ದ್ವಿಮುಖ ನೀತಿ ಅಲ್ವಾ ಇದು? ಆಮೇಲೆ ಮುಂದುವರೆದು ಹೇಳ್ತೀರ ಮಹಾರಾಜರಿಗಿಂತ ಜಾಸ್ತಿ ಮಾಡಿದ್ದೀನಿ ಕೆಲಸ ಅಂತ. ಎಲ್ಲಿ ನೀವು ಹೆಲಿಕಾಪ್ಟರ್ ಹೇಳಿದ್ರಲ್ಲಪ್ಪ, ಇಲ್ಲಿ ಹೆಲಿಪ್ಯಾಡ್ ಬಗ್ಗೆ ಎಷ್ಟೆಷ್ಟು ಉದ್ದ ಬಂದು ಇದೇ ಪತ್ರಿಕಾಗೋಷ್ಠಿಯಲ್ಲಿ ಭಾಷಣ ಮಾಡಿದ್ರಲ್ಲ, ಎಷ್ಟು ಮೈಸೂರಿಂದ ಎಷ್ಟು ವಿಮಾನಗಳು ಹಾರಾಡ್ತಾ ಇದೆ? ಉತ್ತರ ಕೊಡಿಯಪ್ಪ. ಅಕಸ್ಮಾತ್ ಅನ್ನೋ ಪ್ರಶ್ನೆನೇ ಇಲ್ಲ. ಇನ್ನೂ ಹೇಳ್ತೀನಿ ಕೇಳಿ, BJP ಒಳಗೆ ಯಾವುದೇ ಜವಾಬ್ದಾರಿ ಪ್ರತಾಪ್ ಸಿಂಹನ್ಗೆ ಕೊಡೋದಿಲ್ಲ. ಕೊಡೋ ಅಂಥದ್ದೇ ಇದ್ದಿದ್ರೆ ಟಿಕೆಟ್ ತಪ್ತಿರಲಿಲ್ಲ. ಪ್ರತಾಪ್ ಸಿಂಹ ಅಲ್ಲ, ನಾನಲ್ಲ, ಯಾರೂ ಅನಿವಾರ್ಯ ಅಲ್ಲ ಪಕ್ಷಕ್ಕೆ, ಯಾರೂ ಅನಿವಾರ್ಯ ಅಲ್ಲ.